ಸೊಪ್ಪ ಬೆಂಡೆಕಾಯಿ ನೋಡಿ ಇಷ್ಟು ಉದ್ದ ರಾತ್ರಿಗೆ ಮಾಡ್ತೀನಿ ಇವತ್ತು ಅಥವಾ ನಾಳೆ ಇಲ್ಲೊಂದಿದೆ ಇನ್ನೂ ಬೆಳಿಬೇಕು ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ ಈಗ ವ್ಲಾಗ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಒಂದು ರೆಸಿಪಿನ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಹಾಗೆ ಒಂದು ಸ್ವಲ್ಪ ತರಕಾರಿ ಇದೆ, ಅದನ್ನು ಕಟ್ ಮಾಡ್ಕೋತೀನಿ. ಎಲ್ಲ ಬೀಜ ಆದರೆ ಚೆನ್ನಾಗಿರಲ್ಲ, ಕಟ್ ಮಾಡಿ ಎತ್ತಿಟ್ರೆ ಆಯ್ತು ಅಂಥೇಳಿ ನೋಡಿ. ಇಲ್ಲಿ ಸೊಪ್ಪ ಬೆಂಡೆಕಾಯಿ ನೋಡಿ ಇಷ್ಟು ಉದ್ದಾಗಿದೆ. ಮತ್ತು ಹಾಗೆ ಆ ಬೆಂಡೆಕಾಯಿ ಕೂಡ ಕಟ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ. ಇಲ್ಲಿ ಬೆಂಡೆಕಾಯಿ ಕಟ್ ಮಾಡ್ತಾಯಿದ್ದೀನಿ. ಮತ್ತು ಅದು ಕೂಡ ದೊಡ್ಡದಾಗುತ್ತೆ. ಈಗ ಇದು ಕೂಡ ದೊಡ್ಡದಾಗುತ್ತೆ. ಇಲ್ಲೊಂದಿದೆ. ಇಷ್ಟು ಚಿಕ್ಕ ಚಿಕ್ಕ ಕಟ್ ಮಾಡಿದರೆ ಚೆನ್ನಾಗಿರಲ್ಲ, ಅದಕ್ಕಾಗಿ ಸ್ವಲ್ಪ ದೊಡ್ಡದಾದರೆ ಬೆಳೆದ್ರೆ ಚೆನ್ನಾಗಿರುತ್ತೆ. ಇದು ಊರು ಬೆಂಡೆ. ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ. ಇದು ತುಂಬಾ ಎಳಿತಿದೆ. ಹಾಗೆ ಒಂದು 3 ಸಿಕ್ಕಿದೆ. ನಾನು ತಿನ್ನಲ್ಲ, ಶ್ರೇಯಾನು ತಿನ್ನಲ್ಲ. ಇದ್ರ ಚಟ್ನಿ ಮಾಡಿದರೆ ಮಾತ್ರ ತಿಂತಾರೆ. ಇದು 3ರಿಂದ ಯಜಮಾನ್ರಿಗೆ ಇವತ್ತು ರಾತ್ರಿಗೆ ಮಾಡ್ತೀನಿ. ಇವತ್ತು ಅಥವಾ ನಾಳೆ ಇಲ್ಲೊಂದಿದೆ, ಇನ್ನೂ ಇದು ಬೆಳಿಬೇಕಾ ಅಂತ. ಇಲ್ಲ ಇದೆ, ತೊಗೋತಾನೆ. ಒಂದು ಬೀಜ ಆಗಿ ಕೊಟ್ಟಿದ್ದೀನಿ. ಇನ್ನೊಂದು 2-3 ದಿನದಲ್ಲಿ ಮತ್ತೆ ಒಂದು 3-4 ಸಿಗುತ್ತೆ ಅಲ್ಲಷ್ಟೇ. ಹಾಗಾಗಿ ನೋಡಿ, ಈಗ ಇದನ್ನು ಇಷ್ಟು ಇಟ್ಕೊಂಡ್ಬಿಡ್ತೇನೆ. ಇಲ್ಲೊಂದು ಸೊಪ್ಪಿದೆ, ಕಟ್ ಮಾಡ್ತೀನಿ ಬನ್ನಿ. ನೋಡಿ, ಯಜಮಾನರು ನುಗ್ಗೆ ಸೊಪ್ಪು ತಂದಿದ್ದಾರೆ. ನುಗ್ಗೆ ಸೊಪ್ಪನ್ನು ಕಟ್ ಮಾಡಿ ಎತ್ತಿ ಇಟ್ಕೋತೀನಿ. ಇವತ್ತು ನುಗ್ಗೆ ಸೊಪ್ಪಿನ ಒಂದು ರೆಸಿಪಿ ಮಾಡ್ತೀನಿ ಸ್ನೇಹಿತರೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಅಂತೇಳಿ ಗೊತ್ತಿಲ್ಲ. ತುಂಬ ಸತಿ ನಾನು ಚಟ್ಟಂಬಡೆದೆಲ್ಲ ಮಾಡಿದ್ದೇನೆ, ಚಗಟೆ ಸೊಪ್ಪು. ಆದರೆ ಈ ನುಗ್ಗೆ ಸೊಪ್ಪಿಂದ ಯಾವತ್ತೂ ಆ ಥರ ಮಾಡಿಲ್ಲ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಬರುತ್ತೆ ಅಂಥೇಳಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಆ ರೆಸಿಪಿ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಅದೇ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಸೀರೆ ಯಾರಿಗಾದರೂ ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ನಂಬರ್ ಇದೆ, ರೇಣುಕಾ ಸಾರಿ ಹೌಸಲ್ಲಿ. ತೊಗೊಂಡು ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಯಾರಿಗಾದರೂ ಇಷ್ಟ ಆಗಿದೆ ಹೇಳಿ ಸ್ನೇಹಿತರೆ. ಈಗ ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊತೇನೆ ಬನ್ನಿ. ಮೊದಲು ನೋಡಿದರೆ ಗೊತ್ತಾಗುತ್ತೆ ಯಾವ ಸೊಪ್ಪು ಅಂತೇಳಿ. ನುಗ್ಗೆ ಸೊಪ್ಪು ತಂದಿದ್ದಾರೆ ಯಜಮಾನರು. ಈಗ ಪೇಟೆಯಲ್ಲೆಲ್ಲ ಫುಲ್ ಮಾರ್ಲಿಕ್ಕೆ ಬರ್ತಾಯಿದೆ ಈ ನುಗ್ಗೆ ಸೊಪ್ಪು. ಇದರದ್ದೊಂದು ರೆಸಿಪಿ ಮಾಡ್ತೀನಿ. ಇದರದ್ದು ಫಸ್ಟ್ ಟ್ರೈ ಮಾಡ್ತಾಯಿದ್ದೀನಿ, ನೋಡಬೇಕು ಅಂಥೇಳಿ. ತುಂಬ ಚೆನ್ನಾಗಿದೆ. ಇದನ್ನೀಗೆಲ್ಲವನ್ನು ಬಿಡಿಸ್ಕೊತೀನಿ ಮೊದಲಿಗೆ. ತುಂಬ ಚೆನ್ನಾಗಿದೆ. ಇದನ್ನೀಗ ಕ್ಲೀನ್ ಮಾಡಿ ಎಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ. ನಾನು ಯಾವಾಗಲೂ ಮಳೆಗಾಲದಲ್ಲಿ ನುಗ್ಗೆ ಸೊಪ್ಪಲ್ಲ, ಇದು ಚಕ್ಕೆ ಸೊಪ್ಪತ್ತೆ ಬರ್ತಿತ್ತು ನೋಡಿ, ಆ ಸೊಪ್ಪಿಂದ ಯಾವಾಗಲೂ ನಾನು ಚಟ್ಟಂಬಡೆ ಮಾಡೋದು. ಈ ಸತಿ ಒಂದು ಸತಿ ಡಿಫ್ರೆಂಟಾಗಿ ಇರಲಿ ಅಂಥೇಳಿ ಇದು ನಿಮಗೆ ಹೇಗೆ ಕಾಣ್ತಿದೋ ಗೊತ್ತಿಲ್ಲ, ಆದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ತಾಯಿದೆ. ಇಲ್ಲಿ ನುಗ್ಗೆ ಸೊಪ್ಪಿಂದು ಚಟ್ಟಂಬಡೆ ಮಾಡ್ತಾಯಿದ್ದೀನಿ ಇವತ್ತು. ಯಾವೆಲ್ಲ ಸೊಪ್ಪಿನ ಸಾಂಬಾರು ಮಾಡ್ತೀವಿ, ದೋಸೆ, ತಾಲಿಪಟ್ಟು ಮತ್ತು ಪದಾರ್ಥ ಎಲ್ಲ ಮಾಡ್ತೀವಿ. ಆದರೆ ಚಟ್ಟೆ ಸೊಪ್ಪಿನ ಥರ ಚಟ್ಟಂಬಡೆ ಮಾಡ್ಬೇಕಂಥೇಳಿ ಯಾಕೋ ಅನಿಸ್ತು. ಅದಕ್ಕಾಗಿ ಇವತ್ತು ನುಗ್ಗೆ ಸೊಪ್ಪಿಂದ ಇದನ್ನು ಪದಾರ್ಥ ಮಾಡಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಪದಾರ್ಥ ಅಂದರೆ ತುಂಬ ಇಷ್ಟ ಎಲ್ಲರಿಗೂ, ಸಾಂಬಾರು ಪದಾರ್ಥ ಅಂದರೆ. ಅದಕ್ಕಾಗಿ ಚಟ್ಟೆ ಸೊಪ್ಪಿಂದು ಥರ ಮಾಡ್ತಿದ್ದೆ ನೋಡಿ, ಅದೇ ಥರ ಚಟ್ಟಂಬಡೆ ಮಾಡ್ಬೇಕಂಥೇಳಿ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಟೇಸ್ಟ್ ಹೇಗೆ ಬರುತ್ತೆ ನೋಡೋಣ ಸ್ನೇಹಿತರೆ, ಅಲ್ವಾ? ಹಾಗಾಗಿ ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನುಗ್ಗೆ ಸೊಪ್ಪಿಂದು ಚಟ್ಟಂಬಡೆ ಮಸ್ತಾಗಿ ಬಂದಿದ್ದಾವೆ, ಗರಿಯಾಗಿ. ಚಟ್ಟೆ ಸೊಪ್ಪಿಂದಾದರೆ ಸ್ವಲ್ಪ ಬ್ಲ್ಯಾಕ್ ಬರುತ್ತೆ, ಯಾಕೆ ಅಂಥೇಳಿ ಗೊತ್ತಿಲ್ಲ. ನುಗ್ಗೆ ಸೊಪ್ಪಿಂದು ಆ ಥರ ಏನು ಬ್ಲ್ಯಾಕ್ ಬಂದಿಲ್ಲ, ತುಂಬ ಚೆನ್ನಾಗಿ ಬಂದಿದ್ದಾವೆ ಮಾತ್ರ. ಈಗ ಅದನ್ನ ಸರ್ವ್ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ಇನ್ನೂ ಎಣ್ಣೆ ಕಾದಿತ್ತಲ್ಲ, ಇನ್ನೊಂದು ಸ್ವಲ್ಪ ಉಂಡೆಗಳಿದ್ದು ಹಾಕಬೇಕಂಥೇಳಿ ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಹಾಗೆ ಬಂದು ಅಕ್ಕ, ಹಾಗಾಗಿ ಶ್ರೇಯ ಬಂದು ಈಗ ನೋಡಿ. ತುಂಬ ಚೆನ್ನಾಗಿ ಟೇಸ್ಟು, ಪರಿಮಳ ಮಾತ್ರ ನುಗ್ಗೆ ಸೊಪ್ಪಿನ ಚೆಂದ ಬರ್ತಾ ಉಂಟು ಎಲ್ಲ ಮನುಷ್ಯ. ನೋಡಿ, ಒಂದು ಎಷ್ಟು ಹಿಡಿತು ಅಷ್ಟನ್ನು ಹಾಕಿದ್ದೇನೆ. ಜಾಸ್ತಿ ಆಗುತ್ತೆ ಬೇಡ, ಸರಿಯಾಗಲ್ಲ ನೋಡಿ. ಇಲ್ಲಿ ಎಲ್ಲವನ್ನು ಹಾಕಿದ್ದೇನೆ. ಈಗ ತಿರುಗಿಸ್ತಾ ಇದ್ದೇನೆ ನೋಡಿ. ಒಂದು 4-5 ನಿಮಿಷ ಬಿಟ್ಟು ತಿರುಗಿಸ್ಬೇಕು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತವೆ. ಪರಿಮಳ ಅಂತೂ ನಮ್ಮ ಮನೆಯಲ್ಲಿ ಕುರ್ಕುರು ತಿಂಡಿ ಸ್ವಲ್ಪ ತಿನ್ನೋದು ಜಾಸ್ತಿ ಎಲ್ಲರೂ.
ಈಗಿನ ಟೈಮಲ್ಲಿ ನಾನು ಶ್ರೇ ಇಬ್ಬರು ತಿನ್ನಬಾರ್ದು, ಆದರೂ ಮನೆಯಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ ಯಜಮಾನ್ರ ತಂದರು. ಮತ್ತು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ಏನಾದರೂ ಒಂದು ರೆಸಿಪಿ ಹಾಕಲೇಬೇಕಾಗತ್ತೆ, ಅದಕ್ಕೋಸ್ಕರ ಮಾಡಬೇಕಾಗತ್ತೆ. ನಾವೇನು ಯಾವಾಗಲೂ ಇಷ್ಟು ಮಾಡ್ತಾ ಬಂದಿಲ್ಲ, ಯಾವಾಗಲೂ ಈ ರೆಸಿಪಿದಿಂದನೇ ಜಾಸ್ತಿ ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ಈಗ ಈ ಎರಡು ಸೈಡು ಫ್ರೈ ಆಗಬೇಕು. ನೋಡಿ ಸೌಂಡ್ ನಿಮ್ಗೆ ಕೇಳ್ತಿರ್ಬೋದು, ತುಂಬ ಗರಿಗರಿಯಾಗಿ ಬಂದಿದೆ. ಸರ್ವ್ ಮಾಡಿ ಈಗ ತೋರಿಸ್ತೇನೆ ಹೇಗೆ ಬಂದಿದೆ ಅಂಥೇಳಿ ನಿಮಗೆ. ಅಷ್ಟೇ ಚೆನ್ನಾಗಿ ಬಂದಿದೆ. ಇವತ್ತಿನ ಚಟ್ಟಂಬಡೆ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ದಯವಿಟ್ಟು ಯಾರಿಗಾದರೂ ಸೀರೆ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ಖಂಡಿತವಲ್ಲೂ ನಿಮಗೆ ಟ್ರೈ ಮಾಡ್ತೇನೆ. ವಿಡಿಯೋ ಕಾಲ್ ಮಾಡಿ ನೋಡ್ಬೋದು, ಹಾಗೆ ನೋಡ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿರ್ತೇನೆ ನಾನು, ರೇಣುಕಾ ಸಾರಿ ಹೌಸ್ ಅಂತಿದೆ, ಅಲ್ಲಿ ಕೂಡ ಚೆಕ್ ಮಾಡಿ ಇರುತ್ತೆ. ಡೈಲಿ ಅಪ್ಡೇಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೀರೆದೀಗ ಇದೊಂದು ಸ್ವಲ್ಪ ಬೇಯಬೇಕು. ಇವೊಂದು ಎಷ್ಟು ಅದಾವು, ಒಂದಿಷ್ಟು ಪಾತ್ರೆ ತೊಳ್ಕೊಂಡು ನಮ್ಮಮ್ಮರ ಮನೆಗೆ ಹೋಗಿ ಬರ್ತೇನೆ. ಸ್ವಲ್ಪ ಅವ್ರಿಗೆ ಸ್ವಲ್ಪ ಕೊಟ್ಬಿಡ್ತೇನೆ. ಹಾಗಾಗಿ ಮತ್ತೇನಿಲ್ಲ, ಕೊಟ್ಟು ಭೇಟಿಯಾಗಿ ಮಾತಾಡಿ ಬರೋದು. ಮೊನ್ನೆ ಹೋಗಿದ್ದೆ, ಹೋಗಲೇ ಇಲ್ಲ. ಮತ್ತು ಈಗ ಮೊನ್ನೆ ಏನೋ ಕೊಡ್ಲಿಕ್ಕೆ ಅಂತ ಹೋಗಿದ್ದೆ. ಹಾಗೆ ಏನಾದರೂ ಕೊಡ್ಲಿಕ್ಕೆ ಹೋಗ್ಬೋದು, ಅಲ್ಲೇ ಕೂತ್ಕೊಳ್ಳೋದು ಅಷ್ಟೇ, ಮಾತಾಡೋದು ಬರೋದು, ಇಲ್ಲಾಂದರೆ ಹೋಗೋದಿಲ್ಲ ಸ್ನೇಹಿತರೆ. ಈಗ ಇದೊಂದಿಷ್ಟು ಮಾಡ್ತೀನಿ, ಮತ್ತೆ ಸಿಗ್ತೀನಿ. ನೋಡಿ ಇಲ್ಲಿ ಚಟ್ಟಂಬಡೆ ರೆಡಿ. ಈಗ ಇನ್ನೂ ಸರ್ವ್ ಮಾಡಿಲ್ಲ ಸ್ನೇಹಿತರೆ. ಆದರೆ ಇಲ್ಲೊಂದೆರಡು ಗುಬ್ಬಿಗಳು. ಹೇಗಾಗಿದೆಪ್ಪ? ಚೆನ್ನಾಗಿ ಉಂಟಾ ಶ್ರೇಯ? ಹೇಗಿದೆ ಚಟ್ಟಂಬಡೆ? ಚೆನ್ನಾಗಿ ಉಂಟಾ? ಯಾವಂತ ಕಂಡು ಹಿಡ್ದೀಯ? ಗೊತ್ತಾಯ್ತಾ ನಿಂಗೆ? ಚಟ್ಟೆ ಸೊಪ್ಪಿನ ಚಟ್ಟಂಬಡೆ. ಹೌದು ಹೌದಾ ಧನುಷ? ಎದ್ರ ಧನುಷ ಇದು? ಅವಳಿಗೆ ಈಗ ಗೊತ್ತಾಯ್ತು. ನುಗ್ಗೆ ಸೊಪ್ಪು ಅಂತ ಗೊತ್ತಾಗಲ್ಲಲ್ಲ. ನುಗ್ಗೆ ಸೊಪ್ಪು ಅನ್ನೋಕ್ಕಿಂತ ನೋಡಿ ಮಸ್ತಾಗಿದೆ ಸ್ನೇಹಿತರೆ ನುಗ್ಗೆ ಸೊಪ್ಪಿಂದು ಚಟ್ಟಂಬಡೆ. ನೀವು ಒಂದು ಟ್ರೈ ಮಾಡಿ, ಮಾಡಲೇಬೇಕು. ಮಾಡಿ ಅಲ್ಲ ಮಾಡಲೇಬೇಕು. ತುಂಬಾ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿ. ಮಳೆ ಬರುವಾಗ, ಜಿಟಿ ಮಳೆ ಬರುವಾಗ ಚಹಾ ಕಾಫಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೀವು ಒಂದು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಇನ್ನೂ ಈಗ ಸ್ವಲ್ಪ ಇದೆ ಮಾಡಲಿಕ್ಕೆ. ನಾನು ಬಿಸಿ ಒಂದು ಡಬ್ಬಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ತೇನೆ. ಇವತ್ತು ಇದ್ರ ಫುಲ್ ವಿಡಿಯೋ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸನ್ನು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ತಾಯಿದ್ದೀನಿ. ಇದನ್ನೀಗ ನೀರು ಹಾಕಲ್ಲ ನಾನು, ಹಾಗೆ ರುಬ್ಕೊಂಡು ಬರ್ತೇನೆ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತೇನೆ, ಯಾಕಂದರೆ ಇದು ರುಬ್ಬಿದ ನಂತರ ಕಾಂಟ್ ಹಿಡಿಯುತ್ತೆ, ಅದಕ್ಕಾಗಿ. ಈಗ ಇದನ್ನು ಒಂದು ಸ್ವಲ್ಪ ಹಾಗೆ ಇದನ್ನ ಪೇಸ್ಟ್ ಮಾಡ್ತೀನಿ. ನೋಡಿ ಇದನ್ನು ಎತ್ತಿಟ್ಕೋತೀನಿ ಸೈಡಿಗೆ. ನಾನೀಗ ಇಲ್ಲಿ 2 ಬಾಟ್ಲು ಅಕ್ಕಿನ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೂ ಮಾತ್ರ ತೊಳೆದು ನೆನೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ 1 ಬಟ್ಲು ತೊಗರಿಬೇಳೆನ, ಸೇಮ್ 2 ಬಾಟ್ಲು ಅಕ್ಕಿ ತೊಗೊಂಡ್ರೆ 1 ಬಟ್ಲು ತೊಗರಿಬೇಳೆ, ಇದರೊಳಗಡೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಈಗ ಇದನ್ನ ಎಲ್ಲ ಸೇರಿಸಿ ನೀರು ಬಸಿತೇನೆ. ನೋಡಿ ಇಲ್ಲಿ ಬೇಳೆ ಮತ್ತು ಅಕ್ಕಿ ನೀರೆಲ್ಲ ಬಸ್ಕೊಂಬಂದೆ. ಹಾಗೆ ಇಲ್ಲೇನು ನಾವು ರುಬ್ಬಿಟ್ಟಿದ್ದೀವಲ್ಲ ಬ್ಯಾಡಗಿ ಮೆಣಸು, ಅದರೊಳಗಡೆನೇ ಇದನ್ನು ಹಾಕಿಬಿಡ್ತೇನೆ. ನೀರು ಹಾಕದೇ ಸ್ವಲ್ಪ ತರಿಯಾಗಿ ರುಬ್ಬಬೇಕಾಗತ್ತೆ. ನೋಡಿ ಈಗ ಹಾಗೆ ನಾನು ಇದನ್ನು ತರಿಯಾಗಿ ರುಬ್ತೇನೆ. ನೋಡಿ ಇಲ್ಲಿ ಇಷ್ಟು ಆಗಿದೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ತೇನೆ. ಜಾಸ್ತಿ ನೀರು ಹಾಕಿ ರುಬ್ಬಬಾರ್ದು. ನೋಡಿ ಇಲ್ಲಿ ಈ ಥರ ರುಬ್ಕೊಂಡ್ಮೇಲೆ ನಾನಿಲ್ಲಿ ಇದು ನುಗ್ಗೆ ಸೊಪ್ಪನ್ನು ಕಟ್ ಮಾಡಿ ಸಣ್ಣದಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡಿದ್ದೇನೆ. ಇಷ್ಟು ಕಟ್ ಮಾಡಿದ್ದೇನೆ. ಈ ಥರ ಇರುವಂಥ ನುಗ್ಗೆ ಸೊಪ್ಪನ್ನು ನೋಡಿ, ಇದು ನುಗ್ಗೆ ಸೊಪ್ಪಲ್ವಾ, ಇದನ್ನು ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ. ಇದರಿಂದ ಇವತ್ತು ನಾನು ಚಟ್ಟಂಬಡೆನ ಮಾಡ್ತಾಯಿದ್ದೀನಿ. ಹಾಗಾಗಿ ನಾವೇನು ರುಬ್ಬಿರೋವಂಥ ಮಸಾಲೆನ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಉಳಿದಿರುವಂಥ ಬೇಳೆ ಕೂಡ ನಾನೀಗ ರುಬ್ಕೊಂಡ್ಬಿಡ್ತೇನೆ. ನೋಡಿ ಇಲ್ಲಿಗ ಎಲ್ಲ ರುಬ್ಬಿದ ಮೇಲೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆವಾಗಲೇ ನಾವು ಮೆಣಸಿಗೆ ಸ್ವಲ್ಪ ಹಾಕಿದ್ವಿ, ಈಗ ನೋಡಿಕೊಂಡು ಉಪ್ಪು ಹಾಕೋಣ. ಹಾಗೆ ಇದಕ್ಕೆ ಇಂಗನ್ನು ಕೂಡ ಹಾಕಬೇಕು. ನೋಡಿ ಸ್ವಲ್ಪ ಇಂಗು ಕೂಡ ಹಾಕಿದ್ದೀನಿ. ನೋಡಿ ಇದನ್ನೀಗ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ನುಗ್ಗೆ ಸೊಪ್ಪೊಟ್ಟಿಗೆ ಇದು ಹೊಂದಾಣಿಕೆ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದ್ದು ತೊಗರಿಬೇಳೆಗೆ ಉದ್ದಿನಬೇಳೆ ಎಲ್ಲ ಅಕ್ಕಿಗೆ ಜಾಸ್ತಿ ನೀರು ಹಾಕಿ ರುಬ್ಬಬಾರ್ದು ಅಂಥೇಳಿ.
ಈಗ ಇದನ್ನೆಲ್ಲವನ್ನು ನಾನೀಗ ಒಂದೂವರೆ ರೀತಿಯಿಂದ ಈ ಥರ ಕೈಯಿಂದ ಹೆಚ್ಚಬೇಕು ನೋಡಿ. ನುಗ್ಗೆ ಸೊಪ್ಪು ಎಲ್ಲರೊಟ್ಟಿಗೆ ಮಿಕ್ಸ್ ಆಗಬೇಕು ನೋಡಿ. ಈಗ ಇಷ್ಟಾಗಿದೆ. ಏನು ಗೊತ್ತಾ ಸ್ನೇಹಿತರೆ, ಇದನ್ನು ಹಿಚಿಕಿ ಸೊಪ್ಪು ನಮಗೆ ಮೇಲೆ ನಿಲ್ಲಬಾರ್ದು, ಆ ಥರ ನಾವು ಮಾಡ್ಕೋಬೇಕು ನೋಡಿ. ಇದು ಇಷ್ಟು ನಿಂಬೆ ಗಾತ್ರದಷ್ಟು ಉಂಡೆಗಳನ್ನು ಕಟ್ಟಿ ಎತ್ತಿ ಇಟ್ಕೊಂಡ್ಬಿಡ್ತೀನಿ ನೋಡಿ. ನಿಂಬೆ ಗಾತ್ರದಷ್ಟು ಇದೇ ಥರ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೇನೆ ನೋಡಿ. ಈ ಥರ ಉಂಡೆಗಳನ್ನು ಕಟ್ಟಿ ಎತ್ತಿ ರೆಡಿ ಮಾಡಿದ್ದೇನೆ. ಈಗ ಎಣ್ಣೆ ಕಾಯಿ ನೋಡಿ, ಇಲ್ಲೊಂದು ಬಾಣಲಿ ಇಟ್ಟಿದ್ದೇನೆ, ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ನಾನಿಲ್ಲಿ ಇದು ಸನ್ ರಿಚ್ ಎಣ್ಣೆ, ತುಂಬ ಒಳ್ಳೆಯದು. ನಮಗೆ ಕರಿಲಿಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಇದು ಎಣ್ಣೆ ಕಾಯಿಲಿ ನಮಗೆ ನೋಡಿ. ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಈಗ ಒಂದೊಂದು ಉಂಡೆಗಳನ್ನಾಗಿ ತಗೊಂಡು ಚಟ್ಟೆ ಸೊಪ್ಪು ಈ ಥರ ಇರುತ್ತಲ್ಲ ನೋಡಿ, ಈ ಥರ ಮಾಡಿ ಹಾಕಬೇಕು. ಚಟ್ಟಂಬಡಿ ಥರ ಮಾಡಿ ಹಾಕಿದರೆ ಆಯಿತು ನೋಡಿ. ಅದಕ್ಕೆ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಈ ಥರ ಮಾಡಿ ಹಾಕಲಿಕ್ಕೆ ಒಳ್ಳೆಯದಾಗತ್ತೆ ನೋಡಿ. ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾನು ಮಾಡಿ ಹಾಕ್ತೇನೆ ಇದರೊಳಗಡೆ ನೋಡಿ. ಒಂದು 4 ರಿಂದ 5 ನಿಮಿಷದವರೆಗೆ ಇದನ್ನು ಮುಟ್ಲಿಕ್ಕೆ ಹೋಗಬೇಡಿ, ಹಾಗೆ ಇದು ಫ್ರೈ ಆಗಲಿ. ಈಗ ಹಾಕಿದರೆ ಸ್ಪೂನಿಗೆ ಹತ್ತತ್ತೆ, ಹಸಿ ಹಿಟ್ಟಿರೋದ್ರಿಂದ 4 ರಿಂದ 5 ನಿಮಿಷ ಆದಮೇಲೆ ತೋರಿಸ್ತೀನಿ ನೋಡಿ. ಈಗ ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ನೋಡಿ. ಎಲ್ಲವನ್ನು ಟರ್ನಾಗಿ ಹಾಕ್ಕೊಳ್ಳಿ, ಟರ್ನ್ ಮಾಡ್ಕೊಳ್ಳಿ. ಈ ಥರ ಎರಡೂ ಸೈಡು ಚೆನ್ನಾಗಿ ಕರಿಬೇಕು ಎಣ್ಣೆಯಲ್ಲಿ. ಮತ್ತು ಏನು ಗೊತ್ತಾ, ಇನ್ನೊಂದು ಒಳಗಡೆ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಹಿಟ್ಟು ಉಳಿಬಾರ್ದು ನಮಗೆ, ಅದಕ್ಕಾಗಿ ಈ ಸೈಡ್ ಕೂಡ ಈಗ ಚೆನ್ನಾಗಿ ಫ್ರೈ ಆಗಲಿ ನೋಡಿ. ಈಗ ಎರಡೂ ಸೈಡು ಚೆನ್ನಾಗಿ ಕರೆದಿದೆ ಸ್ನೇಹಿತರೆ. ಇಲ್ಲಿ ನಾವು ಹೇಗೆ ಕರೆದಿದೆ ಅಂಥೇಳಿ ಗೊತ್ತಾಗ್ಬೋದು ಅನಿಸ್ತದೆ ನಿಮಗೆ. ನಾವು ಹಾಕಿದಾಗ ಈ ಗುಳ್ಳೆಗಳು ತುಂಬ ದೊಡ್ಡದಾಗಿರುತ್ತೆ. ಈಗ ಕರಿತಾ ಗುಳ್ಳೆಗಳು ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ. ಇಷ್ಟಿರುವಾಗ ತೆಗೆದುಬಿಟ್ರೆ ಆಯಿತು ನೋಡಿ. ಕಲರ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಟೇಸ್ಟ್ ಹೇಗಿರುತ್ತೆ ನೋಡೋಣ ಸ್ನೇಹಿತರೆ. ಈಗ ಎಲ್ಲವನ್ನು ಎಣ್ಣೆ ಬಸ್ಕೊಂಡು ನೋಡಿ, ಸೌಂಡ್ ನೋಡಿ. ನಾವು ಅಕ್ಕಿ ಬೇಳೆ ಹಾಕಿರ್ತೀವಿ, ಬೇಳೆಗೆ ಸಾಫ್ಟಾಗಿರುತ್ತೆ, ಅಕ್ಕಿಗೆ ಗರಿಯಾಗಿ ಬರ್ತಾವೆ ನೋಡಿ. ಎಲ್ಲವನ್ನು ತಗೊಂಡ್ಮೇಲೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂಥೇಳಿ ಸ್ನೇಹಿತರೆ. ತುಂಬಾ ಮಳೆ ಬರುವಾಗ ಜಿಟಿ ಮಳೆ ಬರುವಾಗ ಚಹಾ ಕಾಫಿ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಇಲ್ಲಿ ನುಗ್ಗೆ ಸೊಪ್ಪಿಂದು ಚಟ್ಟಂಬಡೆ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಗಟ್ಟಿ ಗರಿಯಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬರ್ತಾವೆ ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ತುಂಬ ರುಚಿಯಾಗಿದೆ. ಯಾವೆಲ್ಲ ಸೊಪ್ಪಿನ ಪದಾರ್ಥ ಸಾಂಬಾರು ಎಲ್ಲ ಮಾಡಿ ತಿಂದಿರ್ತೀವಿ. ಈ ಥರ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಊಟ ಆಯಿತು ನಮ್ದೆಲ್ಲರದು. ಊಟ ಮಾಡಿ ಹೊರಗಡೆ ಬಂದೆ. ಮಳೆ ಸ್ಟಾರ್ಟ್ ಆಗಿದೆ. ಏನು ಮಾಡಲಿಲ್ಲ, ಅನ್ನ ಸಾಂಬಾರು ಅಷ್ಟೇ ಮಾಡಿದ್ನಿ ಇವತ್ತು. ಚಟ್ಟಂಬಡೆ ಮಾಡಿದ್ದೀವಲ್ಲ ಹೇಗಿದ್ದರು, ಅದಕ್ಕಾಗಿ ಏನೋ ಚಟ್ಟಂಬಡೆ ಅನ್ನ ಸಾಂಬಾರು ಅಷ್ಟೇ ಊಟ ಮಾಡಿದ್ವಿ. ಚಟ್ಟಂಬಡೆ ರೆಸಿಪಿ ಬರುತ್ತೆ, ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಇವತ್ತಿನ ಡೇ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಜಿಟ್ಟೆ ಬಂದಿತ್ತು ತೋರಿಸ್ಬೇಕಂತೆ ಹೋಯಿತು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ಶುಭರಾತ್ರಿ.